ಅಣ್ಣಯ್ಯ ಅಮ್ಮ ತಂಗಿ ಎಂಥ ಕೆಲಸವನ್ನು ಮಾಡಿದೆಯಲ್ಲ. ಅಂತ ಕೆಲಸ ನಾನೇನು ಮಾಡಿರುವೆನು ತಂಗಿ? ಮಾಡುವುದೆಲ್ಲ ಮಾಡಿ ನಾನೇನು ಮಾಡಿದೆ ಕೇಳಿದೆಯಾ? ಇಲ್ಲಿ ಕುಳಿತುಕೊಂಡಿರುವ ಸಭಾ ಸಜ್ಜನರನ್ನಾದರೂ ಕೇಳು ತಂಗಿ. ಅಣ್ಣಯ್ಯ ಅಮ್ಮ ಸಹೋದರಿ ಹೇಳುವೆನು ಕೇಳು. ಹಾಗೆ ಹೇಳು ತಂಗಿ. ಶಾಲೆ ಹೇಳು ಅಣ್ಣಯ್ಯ. ಅಮ್ಮ ಸಹೋದರಿ ಕುಂಬಾರ ಇಟ್ಟ ಮಣ್ಣಿನ ಹಾವಿಗೆಯಲ್ಲಿ ಚಿನ್ನದ ತಂಬಿಗೆ ಸಿಕ್ಕಿದ್ದೆ. ನಿನ್ನಲ್ಲೇ ಮನೆ ಮಾಡಿ ಹುಡುಕಿದ್ರೆ ಒಳ್ಳೆಯ ಗುಣ ದೊರಕಿತ್ತು. ಅಣ್ಣಯ್ಯ ಅಮ್ಮ ನಿನ್ನಯ ಲೀಲ ಜಾಲಗಳು ಮೂರು ಲೋಕಕ್ಕೆ ತಿಳಿದಿರುವುದು. ಸೋದರ ಹಳೆಯರೆಂಬ ವೆಚ್ಚರವಿಲ್ಲದೆ ಅನ್ಯಾಯವಾಗಿ ಮಗನನ್ನು ಕೊಲ್ಲಿಸಿದೆಯಲ್ಲೋ ಅಣ್ಣಯ್ಯ. ಮಾಡಬಾರದಾಗಿತ್ತು. 10 ನಿಮಿಷ ತಡ್ರಿ. 10 ನಿಮಿಷ ತಪ್ಪಡೆ ಬಂದ್ ಮಾಡಿ. 10 ನಿಮಿಷ ಸಾರಥಿ ದೇವಾ, ಇದುವರೆಗೆ ಭೀಮನು ಕೂಡ ವಾದಿಸಿದ್ದೆ ಸಾಕಾಯಿ. ನಾನು ಇಲ್ಲಿಗೆ ಬರಬಾರದಿತ್ತು, ಬಂದಿದ್ದೆ ಬುದ್ಧಿ. ನಾನು ಕೂಡ ಬರಬಾರದಿತ್ತು, ಬೇನ ಬಂದ್ಬಿಟ್ಟಿನಿ. ಅಮ್ಮ ಸಹೋದರಿ ಶ್ರೀಹರಿ ಮಗನು ಮಾಡಿದ ಪುಣ್ಯ ನಸಿದು ಓಡಿರಲು ಅಮ್ಮ ಅಮ್ಮ ಸುತನ ನಿಜವದು ಎನಗದು ತಿಳಿಯದು ಅಮ್ಮ ಸುತನ ನಿಜವದು ಎನಗದು ತಿಳಿಯದು ತಂಗಿ ಅಮ್ಮ ಸಹೋದರಿ ಶ್ರೀಹರಿ ಮಗನನ್ನು ನೆನೆಸಿಕೊಂಡು ಕಣ್ಣೀರು ಸುರಿಸುವೆಯಾ? ಹೌದು ಅಣ್ಣಯ್ಯ. ಕಣ್ಣೀರ ಸುರಿಸುವೆಯಾ? ಕಣ್ಣೀರ ಕರೆಯುವೆಯಾ? ಕಣ್ಣೀರ ಸುರಿಸುವೆಯಾ? ಕಣ್ಣೀರ ಕರೆಯುವೆಯಾ?
ಸೋತಾನು ಕಳೆಯದೆ ನೀನು ಹೋಗವು ಸಾಯಸಾದೆ ತೆರೆದುವೆಯನು ನಾನು. ಸಮರಗೆ ಸೋತ ನಾನು ಕಳೆಯದೆ ನೀನು ಹೋಗವು ಸಾಯಸಾದೆ ತೆರೆದುವೆಯನು ನಾನು. ನಿಜ ವಿಷಯವನು ಅರಿಯೆನು ನಾನು. ನಿಜ ವಿಷಯವನು ಅರಿಯೆನು ನಾನು. ಕಣ್ಣೀರ ಪುರಸರಿಯ ಕಣ್ಣೀರ ಕರೆಯುವೆಯ ಕಣ್ಣೀರ ಪುರಸರಿಯ ಕಣ್ಣೀರ ಪುರಸರಿಯ. ಸಹೋದರಿಯಾದ ಸುಭದ್ರ, ಅಣ್ಣನಾದ ಶ್ರೀಹರಿ, ಪ್ರಬುದ್ಧನಾದ ನಿನ್ನ ಮಗನು ಯುದ್ಧ ಮಾಡುವಲ್ಲಿಗೆ ನಾನೇನು ಹೋಗಿದ್ದೇನೆ, ಇಲ್ಲವೇ ನಾನೇನಾದರೂ ಕೊಲ್ಲಿಸಿದ್ದೇನೆ. ಇಲ್ಲದ ನಿಷ್ಠೂರದ ಬಾರದ ವರೆಯನ್ನು ವರಿಸಿದ ನಮ್ಮ ತಂಗಿ ಶುಭಮಂಗಳಾಂಗಿ. ಅಣ್ಣಯ್ಯ, ನಮ್ಮ ಸಹೋದರಿ, ನನ್ನ ಮಗನನ್ನು ಕೊಲ್ಲಿಸಿ ಮತ್ತೆ ಇಂಥ ನೀತಿ ಮಾತುಗಳನ್ನೇ ಹೇಳುವಿಯಾ? ನಾನು ಏನು ಅಪ್ಪನಿಂದ ಮಾತುಗಳು ಆಡುವುದಿಲ್ಲ ತಂಗಿ. ಅಣ್ಣಯ್ಯ, ನಮ್ಮ ಅಪ್ಪನಿಗೆ ಹೇಳುವಿನ ಕೇಳು. ಚೆನ್ನಾಗಿ ಕೇಳು. ಶ್ರೀಹರಿ ನಿನ್ನ ಹಠ ತೀರಿತೇನೋ ಬರೆ ಮಾಡಿದೆಯ ಪುರದೊಳು ಮಗನ ಹಠಗೊಳಿಸಿದೆಯ ಎನ್ನಯ ಸೋದರ. ತಂಗಿ, ಉತ್ತರೆ ಕನಕಾಂಬೆ ಮನದೊಳು ಬೇಡವ ಮಾಡಿದೆ ಮಾನವ ಮರೆತಿರಲಾರೆನೋ ಮಗನಾರೋ ಅಣ್ಣಯ್ಯ, ಮನದೊಳು ಬೇಡವ ಮಾಡಿದೆ ಮಾನವ ಮರೆತಿರಲಾರೆನೋ ಮಗನಾರೋ ಹಠಗೊಳಿಸಿದೆಯ ಪುರದ ಮಗನ. ಹಠಗೊಳಿಸಿದೆಯ ಪುರದ ಮಗನ. ಅಣ್ಣನಿಲ್ಲ ಚಲನೇನೋ ಅಣ್ಣನಿಲ್ಲ ಚಲನೇನೋ ಶ್ರೀಹರಿಯಿಂದ ಮಗನಿರೇನೋ ಮರೆ ಮಾಡಿದೆಯ ಪುರದೊಳು ಮಗನ ಹಠಗೊಳಿಸಿದೆಯ ಎನ್ನಯ ಸೋದರ. ಅಣ್ಣ ಅಣ್ಣಯ್ಯ, ಅಮ್ಮ ತಂಗಿ, ಕುರುಡನ ಕೈಯಲ್ಲಿ ಕೋಲು ಮುರಿದಂತೆ ಮಾಡಿದೆ, ನಡು ನದಿಯಲ್ಲಿ ಅರಗೋಲಿಗೆ ಕಿಂಡಿಯನ್ನು ಕೊರದಂತೆ ಮಾಡಿದೆ. ಅಣ್ಣಯ್ಯ, ಅಮ್ಮ ಸಹೋದರಿ, ಈ ನಿನ್ನ ಲೀಲಾ ಜಾಲಗಳ ಮಾತನ್ನು ಸರ್ವತಾ ನಾನು ಒಪ್ಪುವುದಿಲ್ಲ. ಅಣ್ಣಯ್ಯ, ಅಮ್ಮ ತಂಗಿ, ನಿನ್ನ ಅಂತಃಕರಣ ದೃಷ್ಟಿ ನನ್ನ ಮಗನ ಮೇಲೆ ಇದ್ದಿದ್ದು ನಿಜವಾದರೆ ನನ್ನ ಮಗನ ಪ್ರಾಣಕ್ಕೇನು ನಷ್ಟವಿರುತ್ತಿತ್ತು. ಜಗದ್ರಕ್ಷಕನೆಂಬ ಬಿರುದು ನಿನಗಿರುವುದಲ್ಲ. ನನ್ನ ಮಗನನ್ನು ಏತಕ್ಕೆ ಕಾಪಾಡಲಿಲ್ಲ ಅಣ್ಣಯ್ಯ? ಮಾಡಬಾರದಿತ್ತೋ ಇಂಥ ಅನ್ಯಾಯ. ಅಮ್ಮ ಸಹೋದರಿ, ಶ್ರೀಹರಿ, ಪಾರ್ಥನ ಇಂಥ ನಿಷ್ಠೂರದ ಮಾತನ್ನಾಡಿದ್ಯಾ? ಅಣ್ಣಯ್ಯ, ಬರೆದೆ ಎನ್ನದುರುವೆಯ ಬೇಸರ ನೋಡೆಯ ನೀನಾಡುವೆಯ
ಧಿಕ್ಕಾರ ಮಾಡುವೆಯ ಬಾರೆದೆ ಎಂದರುವೆಯ ಬೇಸರ ನೋಡೆಯ ನೀನಾಡುವೆಯ ಧಿಕ್ಕಾರ ಮಾಡುವೆಯ ಬಾರೆದೆ ಎಂದರುವೆಯ ಜಗದಾರ ಜಗ ಚನ್ನಯ ಮಹಿಮೆಯ ಮರೆತ ವಿಷಯ ವೇದನೆಯುವೆಯ ಜಗದಾರ ಜಗ ಚನ್ನಯ ಮಹಿಮೆಯ ಮರೆತ ವಿಷಯ ವೇದನೆಯುವೆಯ ವೇದವೇಗ ಸಿದ್ದೇಶ್ವರನವರು ಕೃಷ್ಣ ಪದಕ 100 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಅಮ್ಮ ಸಹೋದರಿ, ಶ್ರೀಹರಿ, ನಿನ್ನ ಪತಿಯಾದ ಪಾರ್ಥನ ರಥವನ್ನು ನಡೆಸಿಕೊಂಡು ಹೋದದ್ದು ಕಣ್ಣಿಲಿ ನೋಡಿ ನೋಡಿ ಎನ್ನಳು ದೋಷಾರೋಪಣವನ್ನು ಕಲ್ಪಿಸಿ ಋತ ಯಾತಕ್ಕೆ ಎನ್ನ ಮೇಲೆ ಬೇಸರ ಮಾಡಿಕೊಳ್ಳಿ. ಕಾಲ ಕಲ್ಪಿತಕ್ಕೆ ಸರಿಯಾಗಿ ಅಳಿದು ಹೋದರೆ ಅದಕ್ಕೆ ನಾನೇನು ಮಾಡಲಿ? ಋತ ಅಭಿಮಾನ್ಯವನ್ನು ನೆನೆದು ದುಃಖಿಸುವಿ. ಇನ್ನು ನಿನ್ನ ಸುತ ನಾಡಿದ ನಮ್ಮ ಕ್ಲೇಶವಂಬು ಪತಿಯೊಡನೆ ಜೊತೆಗೂಡಿ ಸುಖವಂಪಡು ಸಹೋದರಿಯಾದ ಸುಭದ್ರ ದೇವಿ ಬಿಡು ನುಡಿಗಳಿಂದ ಎನ್ನನ್ನು ಯಾತಕ್ಕಾಡಿ. ಅಣ್ಣಯ್ಯ, ಅಮ್ಮ ತಂಗಿ, ಹೇಳುವೆನ ಕೇಳು. ಚೆನ್ನಾಗಿ ಹೇಳು ತಂಗಿ. ಪಾಂಡವರ ವಾರ ಸಲಹಿದ ಮಾಧವ ಎನ್ನಳು ಮಗನಳು ಮುನಿಗೆಯ ಮುರಹರೆ. ಪಾಂಡವರ ವಾರ ಸಲಹಿದ ಸ್ನೇಹರೆ ಎನ್ನಯ ಮಗನಳು ಮುನಿಗೆಯ ಮುರಹರೆ. ತಂಗಿಯ ಬೇರೆ ಇಂಥ ಬೇಡವ ಯಾವಾಗಲೂ ಮಾಡಲಾರರು, ಯಾವಾಗಲೂ ಮಾಡಲಾರರು. ಶ್ರೀಹರಿಯಿಂದ ಹಠದೇವೇನೋ ಬರಮಾಡಿದೆಯ ಸುರಗಳು ಮಗ. ಅಮ್ಮ ತಂಗಿ, ಮಗನು ಅಳೆದು ಹೋಗಲು ಪತಿಯ ಜೊತೆ ಸುಖವಾಗಿ ಬಾಳಮ್ಮ ಎಂದು ಹೇಳುತ್ತಿರುವೆಯ ಅವರು ತಂಗಿ. ಅಣ್ಣಯ್ಯ. ಅಮ್ಮ, ಪಾಂಡವರನ್ನು ಕಾಪಾಡುವುದಕ್ಕಾಗಿ ಹೆಂಡನ ಮಕ್ಕಳನ್ನು ಬಿಟ್ಟು ಹಗಲಿರುಳು ರಥವನ್ನು ಓಡಾಡಿಸಿ ಅವರಿಗೆ ನೆರಳಂತೆ ನಿಂತುಕೊಂಡೆ. ನನ್ನ ಮಗನನ್ನು ನೀನು ಏತಕ್ಕೆ ಕಾಪಾಡಲಿಲ್ಲ ಅಣ್ಣಯ್ಯ? ಅಮ್ಮ ತಂಗಿ, ನನ್ನ ಮಗನ ಮುಖವನ್ನು ನೋಡದಿದ್ದರೆ ಹೋಗಲಿ, ನಿನ್ನ ಮಗನಾದ ಕನಕಾಗಿ ಮುಖವನ್ನಾರು ನೋಡಿ ಎನ್ನ ಮಗನನ್ನು ಕಾಪಾಡಬೇಕಾಗಿತ್ತು ಅಣ್ಣ. ಅಯ್ಯೋ, ಮಗಳಿಗೆ ತಂದು ಒಟ್ಟಿ
ಇದೆಯಲ್ಲೋ ವೈಧವ್ಯದ ಲಕ್ಷಣ. ಮಾನವಕ್ಕೆ ಸಿದ್ಲಿಂಗನವರು ಕೃಷ್ಣನ ಪಾತ್ರ ಮಾಡುವಂತ 200 ರೂಪಾಯಿ ಹೋಣ ಕೊಟ್ಟಿರ್ತಾರೆ. ಉತ್ತರ ಕನಕಾಂಗಿ ಸೋದರಿ ಶ್ರೇಷ್ಠ ಮನದಾತ ಅಲ್ಲ ಶ್ರೀಹರಿ, ಪೂರ್ವ ಜನ್ಮದ ಕರ್ಮವು ಅನುಭವಿಸಲೇಬೇಕು. ಒಳ್ಳೆನೆಂದರೆ ಬಿಡಬಲ್ಲದೆ ಸಹೋದರಿ. ಅಣ್ಣಯ್ಯ, ಪಡೆದ ಮಗನ ಮಡಿದನೆಂದು ನಿನ್ನ ಕಡು ದುಃಖವನ್ನದು ತಾನು ಭೋಗ ರೂಪವಾಗಿ ತೀರಿಸಬೇಕಲ್ಲದೆ ಒಳ್ಳೆನೆಂದರೆ ಬಿಡಬಲ್ಲದೆ ಸಹೋದರಿ. ಶ್ರೀಹರಿ, ಪಡೆದ ಮಗನ ಮಡಿದನೆಂದು ನಿನ್ನ ಕಡು ದುಃಖವನ್ನು ಬಿಡು. ಏನು ಹರಿಯದವನ ಮೇಲೆ ನಿಷ್ಠೂರದ ಬಾರದ ಹೊರೆಯನ್ನು ಹೊರಿಸುವುದು ಸರಿಯಲ್ಲ ತಂಗಿ, ವರಮಂಗಲಾಂಗಿ. ಅಹೋ ಅಪ್ಪಯ್ಯ, ಅಮ್ಮ ಮಗಳೇ, ನಮ್ಮಿಬ್ಬರ ಸಾವಿಗೆ ನೇಮವನ್ನು ಕೊಟ್ಟು ಬಿಡು ಜನಕ. ನಾನು ಏತಕ್ಕೆ ಕೊಡಬೇಕು ಮಗಳೇ? ಅಪ್ಪಯ್ಯ, ಅಮ್ಮ ಮಗಳೇ, ಪತಿಯನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ನೇತಕ್ಕೆ ಬದುಕಿರಬೇಕು ಅಪ್ಪಯ್ಯ. ಶಾಂತಳಾಗ ಅಮ್ಮಯ್ಯ. ಅಪ್ಪಯ್ಯ, ಹೇಳುವುದು ಕೇಳು. ಹೇಳು, ಚೆನ್ನಾಗಿ ಹೇಳು ಮಕ್ಕಳೇಗ. ಚಿದಿಗನ ಪಾಲನೆ ಸುತೆಯರ ಗತಿ, ಚಿದಿಗನ ಪಾಲನೆ. ಅಪ್ಪಯ್ಯ, ಚೆನ್ನಾಗಿ ಹೇಳು ಮಗಳೇ. ಮಗಳೇ, ಚೆನ್ನಾಗಿ ಹೇಳು ಮಗಳೇ. ಅಮ್ಮ ಚೆನ್ನಾಗಿ ಹೇಳಮ್ಮ. ಅಪ್ಪಯ್ಯ, ಅಮ್ಮ ಮಗಳೇ, ಸ್ತ್ರೀಯರು ಒಪ್ಪಿದ ಮಾಂಗಲ್ಯ ಹೋದ ಬಳಿಕ ಮುಪ್ಪಿನ ಪರ್ಯಂತ ಬದುಕಿದ್ದು ಬಂದ ಫಲವೇನು ಜನಕ? ಅಮ್ಮಯ್ಯ, ನಮ್ಮ ಸಾವಿಗೆ ನೇಮನ್ನು ಕೊಡು ಜನಕ, ಇರಲಾರೆವು ಈ ಕ್ಷಣಕ. ಅಹೋ ಅಪ್ಪಯ್ಯ, ಅಮ್ಮ ಮಗಳೇ, ಎನ್ನ ಪತಿಯು ಸಹ ಗಮನವಾಗಿ ಹೋಗಿರುವನು. ಹೀಗಿರುವಾಗ ಈ ಭೂತಳದಿ ನಾವಿದ್ದರೂ ಫಲವಿಲ್ಲ.
ಆದ್ದರಿಂದ ಪತಿ ಸಹ ಗಮನವಾದ ಮೇಲೆ ನಾವು ಯಾವುದರ ಕೆರೆನೋ ಬಾವಿನ ನೋಡಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು. ದುರ್ಯೋಧನ ಕರ್ಣ ನಮ್ಮ ಸಾವಿಗೆ ನೇಮವನ್ನು ಕೊಟ್ಟು ಬಿಡು ಶ್ರೀಹರಿ ಜಗದೋದ್ಧಾರಿ. ಅಮ್ಮಯ್ಯ ಹೇಳವನ್ನು ಕೇಳಿರಿ. ಅಪ್ಪಯ್ಯ ಹೇಳು ಅಪ್ಪಯ್ಯ. ಅಪ್ಪಯ್ಯ ನಿಮಗೇನು ಹುಚ್ಚು ಹಿಡಿಯುತ್ತೆ ಹೇಗೆ? ಏತಕ್ಕೆ ಅಪ್ಪಯ್ಯ? ಕೆರೆ ಬಾವಿಯಲ್ಲಿ ಬಿದ್ದು ಯಾತಕ್ಕೆ ಮೃತರಾಗಿ ಹೋಗುತ್ತೀರಿ? ತುಂಬಿದ ಕೆರೆಯೊಳಗೆ ತಮ್ಮಿಗೆ ನೀರು ಕಡಿಮೆ ಆದ ಕ್ಷಣಕ್ಕೆ ಕೆರೆಯೆಲ್ಲ ಬರಿದಾಗಿ ಹೋಗುವುದೇ? ಅಮ್ಮ ಜನಕ, ನಿಮಗೆ ಇಲ್ಲಿ ಇರುವುದಕ್ಕೆ ಇಷ್ಟವಿಲ್ಲದಿದ್ದರೆ ನಮ್ಮ ಶ್ರೇಷ್ಠವಾದ ದ್ವಾರಕಿಗೆ ಹೋಗೋಣ ಬನ್ನಿರಿ. ಇನ್ನು ನಿಮ್ಮ ಪತಿಯ ಅಂಬಲವನ್ನು ಬಿಟ್ಟು ಬಿಡಿರಿ. ನಿಮಗೆ ಬಂದ ಭಯವೇನು, ಧೈರ್ಯವನ್ನು ಮಾಡಿರಿ. ಅಪ್ಪಯ್ಯ ಅಮ್ಮ ಮಕ್ಕಳಿರ, ಇದಲ್ಲದೆ ಮತ್ತೆ ಅದೇನು ಚೆನ್ನಾಗಿ ಹೇಳಮ್ಮ ಮಕ್ಕಳಿರ. ರಂಡೆಯ ತಾನದಲ್ಲಿ ಮಂಡೆಯ ಬಾಗಿದೆ. ಮಗಳೇ, ಚೆನ್ನಾಗಿ ಹೇಳು ಮಗಳೇ. ಚೆನ್ನಾಗಿ ಹೇಳಮ್ಮ ಮಗಳೇ. ರಂಡೆಯ ತಾನದಲ್ಲಿ ಮಂಡೆಯ ಬಾಗಿದೆ. ಬಾರಬಾರೆ ತಾನು ಜಲಧಾರನೆ ತಾನು. ಬಾರಬಾರೆ ತಾನು ಜಲಧಾರನೆ ತಾನು. ಶ್ರೀ ಜನಪಾಲನೆ ಹೃದಯದ ಗತಿಯೇನು. ಶ್ರೀ ಜನಪಾಲನೆ. ಸೈ ಸೈ ಒಳ್ಳೆ ಮಾತನ್ನೇ ಕೇಳಿದೆ ಜನಕ. ಅಮ್ಮ ಮಗಳೇ, ವ್ರತವನ್ನು ಕೆಟ್ಟ ಸತಿಯು ಪ್ರತಿಭ್ರಷ್ಟ ಪತಿಯು ಎಷ್ಟು ದಿನ ಬಾಳಿ ಬದುಕಿದ್ದರೂ ಬಂದ ಫಲವೇನು? ಅಯ್ಯೋ, ತವರು ಮನೆ ಸೇರಿ ಜೀವಿಸಲಾರನೋ ಜನತರ ಮಾಡಿ ನೋಡು ಮುಂದಿನ ಆಲೋಚನಾ. ಅಹೋ ಅಪ್ಪಯ್ಯ ಅಪ್ಪಯ್ಯ, ಅಮ್ಮ ಮಗಳೇ, ನಾವೆಷ್ಟು ಬೇಡ ಬೇಡವೆಂದು ಹೇಳಿದರೂ ನಮ್ಮ ಮಾತನ್ನ ಧಿಕ್ಕಾರ ಮಾಡಿ ಹೋದ ಕಾಂತನು ಇಂದು ರಣರಂಗದಲ್ಲಿ ಮಳೆದು ಹೋಗಿರುವನು. ಅಪ್ಪಯ್ಯ, ಅಮ್ಮ ಮಗಳೇ, ಪತಿಯೇ ಸಹ ಗಮನವಾಗಿ ಹೋದ ಮೇಲೆ ನಾವಿದ್ದರೂ ಇದು ವ್ಯರ್ಥ. ಆದ್ದರಿಂದ ನಮ್ಮ ಸಾವಿಗೆ ನೇಮವನ್ನು ಕೊಟ್ಟು ಬಿಡು ಶ್ರೀನಿವಾಸ. ಆ ವಿಧಿ ಮಾಡಿತು ನಮ್ಮಿಬ್ಬರಿಗೆ ಮೋಸ. ಪತಿವ್ರತ ಶಿರೋಮಣಿಯಾದ ಉತ್ತರಿಯೇ, ಅಪ್ಪಯ್ಯ, ಪತಿಯೊಡನೆ ಸಹಗಮನವಾಗುವುದು ನಿನಗೆ ಸರಿಯೇ?
ಪತಿ ವ್ಯಸನದಿಂದ ಅಸಮಳಿದು ಹೋಗುವನೆಂದರೆ ನಿನ್ನೆಗೆ ಶಿಶು ಹತ್ಯಕ್ಕೆ ಗುರಿ ಆಗುವ. ಈ ದೋಷವ ನಿನ್ನೆಗೆ ಜನ್ಮ ಜನ್ಮಾಂತರಕ್ಕೆ ಬಿಡುವುದಿಲ್ಲ. ಅಮ್ಮ, ನಿನ್ನ ಮನದ ಕ್ಲೇಶವನ್ಬಿಡು. ನಿನ್ನ ಬಸಿರಿನೋಡು ಅಸಮ ಸಾಹಸಿಯಾದ ಬಹು ಪರಾಕ್ರಮಶಾಲಿ ಎಂಬ ಮಗನು ನಿನ್ನ ಹೊಟ್ಟೆಯೊಳು ಉದ್ಭವಿಸುವನು. ಈ ವಸತಿಯಳು ಅವನ ಹೆಸರೆಂದರೆ ದಶ ದಿಕ್ಕಿನೋಡು ಧರ್ಮ ಕೀರ್ತಿಯು ವ್ಯಾಪಿಸುವುದು. ಜಗತ್ ಪ್ರಖ್ಯಾತ ಪರೀಕ್ಷಿತನೆಂಬ ಮಗನು ನಿನ್ನ ಹೊಟ್ಟೆಯೊಳು ಹುಟ್ಟುವನು. ಮತ್ಯಾವ ಯೋಚನೆಗೆ ಮನಗೊಡಬೇಡ ಕಮಲದಳ ನೇತ್ರಿ ಕೋಮಲ ಗಾತ್ರಿ. ಅಹೋ ಶ್ರೀಹರಿ, ಅಮ್ಮ ಮಗಳೇ, ಇಂದು ನನ್ನ ಅಜ್ಞಾನತನದಿಂದ ನಾನು ಶಿಶು ಹತ್ಯೆಗೆ ಗುರಿಯಾಗುತ್ತಿದ್ದೆ. ಹಾ, ಇಂದು ನಿನ್ನ ಮಾತನ್ನು ಕೇಳಿ ನನಗೆ ಜ್ಞಾನವೂ ಉಂಟಾಯಿತು. ಇನ್ನು ನೀನು ಯಾವ ರೀತಿ ಹೇಳುವೆಯೋ ಆ ಮಾತನ್ನೇ ಕೇಳಿಕೊಂಡು ಜೀವನವನ್ನು ಸಾಗಿಸುವನು ಶ್ರೀಹರಿ. ಅರ್ಜುನ ಅರ್ಜುನ ಗುರುಕುಲವೆಂಬ ಕದನೆಯ ವನಕ್ಕೆ ಸುಂಡಾಲನಕ್ಕೆ ಒಪ್ಪುವ ಪಾರ್ಥ ತ್ರಿಲೋಕದೊಳು ಅತಿ ಸಮರ್ಥ. ಕೌರವನಿಗೆ ಬಂಧುವಾದ ಸಿಂಧು ಭೂಪಾಲ ನಮ್ಮ ಸೈನ್ಯವನ್ನ ಕಂದರವನ್ನು ಆಳಿ ಗುಳಿಯದು ತಿಳಿಯದು. ಅರವಿಂದ ಪುರಂದರಾದಿಗಳು ಅವನ ಕಂದರವನ್ನು ಉಳಿಸುವುದಕ್ಕೆ ಯಾರಿಗೂ ಸಾಧ್ಯವಾಗದು. ಕುಲ ಸೈನ್ಯಗಳು ಚಲಿಸಿದರು ಕಲಿಪಾರ್ಥನೆ ಜಗತ್ಕರ್ತನೆ, ನೀನು ನುಡಿದ ನುಡಿ ಮಾತ್ರ ಸೆಡೆ ಆಗಲಾರದು. ಜಯದ್ರಥನು ನಾಳಿ ಉಳಿಯನೋ ತಿಳಿಯದು. ಪ್ರತಿಭಟನೆ ಕಂಪಿಸುವಂತೆ ಪಂಚಜನ್ಯಮಂದಿರ ಫಲಗುಣ ರಣರಂಗದ ಧ್ವನಿನ ಮಂದಮತಿ ತರನ ರಕ್ಕಸನ ಬೃಂದಾವನ ಪಾಲಕ ಯಾದವರ ನಾಯಕ. ಅಹೋ ಕುಂತಿಪುತ್ರನೇ, ನನ್ನ ಕ್ಷತ್ರಿಯನಾದ್ಯರ ಎಲ್ಲ ಪುತ್ರ ನನ್ನ ಕೃತ್ರಿಮ ವೈರ್ಯಾದ ಚಂದವನ ಚರವನ್ನಾಳ ವಸ್ತವನಗದ ಬೆಳಗಾಗಿ ಈ ಜಗತ್ತೆಟ್ಟದಲ್ಲಿ ನಡೆದು ಬೆಳೆಯುವಂತೆ ಅಹೋ ಫಲಗುಣ, ಅದನ್ನ ರಾಧ ಕೌರವರು ಬೆದರು ಬಂದ ನಿಜ ದೇವದತ್ತವನ್ನು ಬದಲಿಸುವ ನಾರಾಯಣ ಎಲೈ ಜಯದವರೇ, ಇದೇನು ಅತ್ಯದ್ಭುತ ತೊಳಿಬೇಕರೆ? ಭುವನ ಬ್ರಹ್ಮಾಂಡವೆಲ್ಲ ವ್ಯಾಪಿಸುವಂತೆ ತನ್ನ ಜನರ ಧ್ವನಿ ಆಯಿತು. ದಿಗ್ಗಜಗಳು ಕಿವಿಡೆಕ್ಕುವಂತೆ ಜಗವು ಕಂಪಿಸಿತು. ಪ್ರಳಯ ವೇಗದ ಕಾಲ ಭೈರವನ ಸಿಂಹದನಿಯೋ ಈ ಜಗಕ್ಕೆ ಕಡಿಗಾಲೆಂಬ ಸೂಚನೆಯೋ. ದುರ್ಯೋಧನ ಬಲವಲ್ಲ ಬೆದರಿ ತರಗುಳಿತು. ಇದೇನು ಕೌತಕವ ಸಿಂಧ ಭೂಪತೆ ತಿಳಿಯಲಾಗದೆ ಆಹೋ ಗಣವಿಕ್ರಮ
ತಪ್ಪುವ ಕುರುಭೂಪತಿಯೇ ಕೇಳು. ಪಾಂಡವರಮ್ಮ ಮೇಘ ಮಂಡಲಕ್ಕೆ ಚಂಡಮಾರುತನಂತಪ್ಪುವ ಕುರುಭೂಪತಿಯೇ ಕೇಳಲು. ಇಂದಿನ ದಿನ ಅಭಿಮಾನನ ಕೊಂದದಕ್ಕೆ ಸೈನ್ಯವನ ಕಂದರಕ್ಕೆ ಸಂಜೆದಾಗ ಬಂದಿರುವುದು. ನಾಳಿನ ಇಂಥ ರಂಗದೇ ಬಾಳಿರೆ ಇಂದ್ರ ಸಂಜಾನದ ಬಾರನು ನಾಳಿನ ಇದ್ದ ರಂಗದಲ್ಲಿ ಸೈನ್ಯವನ್ನು ಸಿರ ಆರಿಸಿರುವಂತ ಶಬ್ದ ಮಾಡಿರುವಂತೆ ಅದಕ್ಕಾಗಿ ಸೈನ್ಯವನ್ನು ಮಾಡವರ ಬಿಟ್ಟ ಹೊಸ ದಿವಸನಾದ ಕೌರವೇಶ್ವರನೇ ಲೇಸವಾಯಿತು. ನೀನು ಪಾರ್ಥನ ಕೂಸವನ್ನು ಮೋಸ ಮಾಡಿದಕ್ಕೆ ಎಲ್ಲ ಪ್ರಾಣಕ್ಕೆ ಮೂಲವಾಯಿತು. ಪಾರ್ಥನ ಮಾಡಿದ್ದ ಶಪಥವನ್ನು ಮೀರುವುದಕ್ಕೆ ಹರಿವೀರಂಚಿಗಳಿಗೆ ಸಾಧ್ಯವಿಲ್ಲ. ನಾಳೆಗೆ ಉಳಿಯದು ಎನ್ನ ಪ್ರಾಣ. ಪಾರ್ಥನ ಬಾಜ ಸುಳ್ಳಾಗದಲ್ಲ ಸುಯೋಧನ. ಏನು ಮಾಡಲಿಕ್ಕೆ ಬೇಸರ ಸಿಂಹ ದೇಶ ದಕ್ಷಿಣೆ ಆಹೋ ರಾಜ ಎನ್ನ ಪ್ರಾಣ ಹೋದರ ಸಿಂಧವಲ್ಲ ನಿನ್ನ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ವೇತನೆ ಮಾಡುವನು. ಬರ ಬರ ಆದರೆ ಏನು ಸಿಂಧವಿಲ್ಲ ನಾವೆಲ್ಲ ಸೇನ ದತ್ತನಾದ ಧರ್ಮದಲ್ಲಿಗೆ ಹೋಗಲಿರಿ. ಆತನೆಲ್ಲಿಗೆ ಹೋದರೆ ಯಾವುದೋ ಒಂದು ವೇತನೆ ಮಾಡುವನು. ಚೇಂದವ ಕುರು ಸಾರ್ವಭೌಮನಾದ ಸಾರಥಿ ಬರುವನ ಸಾರಥಿ ಕತ್ತಲೆಯಲ್ಲಿ ನಮ್ಮ ಪಾದ ಪತ್ತೊಂದರೆ ಒಂದನೇ ಮೂಲ ಎನ್ನ ಇನ್ನೊಬ್ಬ ಮಾಡಿಸೈ ಈಶ್ವರ ಈ ಪಟ್ಟದ ಗೆಲವನ್ನ ಜೊತೆ ಚನ್ನವನ್ನು ಬೇಡುತ್ತಿಂದ ಪಾಂಡವರಂಬ ಒಳಗಡೆ ಕನ್ನಡ ಪಾಂಡವನ್ನ ಮಾಡಿರುವ ಇಂದಿನ ದಿನವನ್ನ ಕಂದನಾಥ ಅಭಿಮಾನವನನ್ನು ಚೆಂದೋ ದೇತ ದತ್ತನ ಒಂದ ನಂದವತ್ತ ಮಾನವ ಮಟೇಯ ಮಂದ ಮತಯಿತನಾದ ಯಂದ್ರನಂದನನ ಚೆಂದವನ ವೇದ ಕೊಪ್ಪಬಹುದಾದ ನಾಳೆ ಆದ್ರಿಂದ ಅರ್ಥನ ಪಶ್ಚಿಮ ತುದಿಯ ಪೌರವರಿಗೆ ಆವೋ ಅಕ್ಷರರೇ ಅಹೋ ರಾಜ ಇವನಿಗೆ ಗೋವಿಂದನ ಕಾಯಕನ ಆಗಿರುವುದಿಲ್ಲ. ನೊಟ್ಟಿಗೆ ಎಲ್ಲರ ತಟ್ಟರವಂತ ವೇತನೆ ಮಾಡಬೇಕು. ಒಕ್ಕೂಟ ಭಕ್ತರಾದ ಕುರುಪತಿ ಬುಧಬಲದ ಪಾಠ ಇದಕ್ಕೆ ಏನು ಮಾಡಿದರೆ ತಿರುದು ಯೋಜನೆ ಇದಕ್ಕೆ ಏನು ಮಾಡಿದರೆ ತಿರುದು ಯೋಜನೆ ಶಕ್ತಿ ಬಲ ಮಾತನಾಡಿದ ಪ್ರತಿಕ್ರಿಯೆಯನ್ನು ಕಳಿಸುವುದಕ್ಕೆ ಎಲ್ಲ ಶಕ್ತಿ ಬರದು. ಲೋಕ ರಕ್ಷಕನಾದ ಶ್ರೀ ಲಕ್ಷ್ಮೀ ಕಾಂತನ ಕರಡ ಕಟಕದ ಹೊರಬಲಿನ ನಾವು ಅವ ಕುರುಮಂಡಲ ದೇವರ ತಲೆಯನ್ನು ಕಾಯುವುದಕ್ಕೆ ಸಮಂತರದ ಶ್ರೀಕೃಷ್ಣನ ಮ್ಯಾಲಿರುವನು ಜೀವ ಜಾತಕ ರಾವಣನರಿಯದೆ ಹೊರದ ಕರೋದ ಕಡುವನು ಈ ಜಗವನ್ನು ಉರಾಡಿ ನೀರ ಮುಸುಕುವ ಉದ್ದೇಶ ಪೂಜೆಂದ ಜಗವನ್ನು ಇದಕ್ಕೆ
ಕೇಳಿದರೆ ದುರ್ಯೋಧನ ಸತ್ಯಕ್ಕೆ ಮತ್ತು ಪಾಂಡವನ ಪತಿಯನ್ನು ಗಳಿಸಿ ಜಗತ್ತನ್ನು ತಾನು ಉತ್ತರಿಸುವ ಪ್ರಯತ್ನ ಮಾಡಲು ನಾಮ ಗೆಳೆದರೆ ಆ, ಆ. ಎಲ್ಲ ವಿಕ್ರಮನಾದ ಚಕ್ರವರ್ತಿಯೇ, ಅಕ್ಕರತೆ ಇಲ್ಲದೆ ಬೊಕ್ಕಸದ ರಕ್ಕವನ್ನು ಹಾಳು ಮಾಡೋದಕ್ಕೆ ದ್ರೋಣನಿರುವನಲ್ಲದೆ ನೀನು ಸೇನಾಧ್ಯಕ್ಷನೆಂದು ನಂಬಬಹುದೇ? ಅವು ದುರ್ಯೋಧನ ಹೋರಾರಣ್ಯದಲ್ಲಿ ಕಾಲಹರಣ ಮಾಡಿ ಬಂದು ಗಾಂಡೀವನ್ನು ಕೊಂಡಾಡುವನು. ಗಂಡು ಗದ ಎನಿಸದೆ ಉಂಡು ಬಿಡುವುದಕ್ಕೆ ನಿನ್ನ ಭಂಡಾರದ ತರುವವಲ್ಲ ತನ್ನ ತಿಂಡಿಗೆ ಸರಿ ಮಾಡುವನು. ದ್ರೋಣನ ಯುಕ್ತಿಯನ್ನು ನೋಡಿ ದುರ್ಯೋಧನ ತಿಳಿದುಕೋ ಎಂಬ ಎತ್ತಿ ಈ ಕ್ಷಣ. ಅಹೋ ಧೋಳೇಶನೇ, ಜೀರ್ಣ ಕುಲತ್ತವನಾದ ಕರ್ಣನ ದುರ್ಮನಸನ್ನು ನೋಡಿದೆಯಾ? ಮುನಿ ಪುಂಗಾರಾದ ಯಜಸ್ವರನ ಕೆಲವರು ಹಣತ್ತಾಣದಿಂದ ಬ್ರಾಹ್ಮಣನ ಮುತವೀನರಾಗೋಡು. ಅವರಾಗ ದುರ್ಪುತ್ರರಿಂದ ಕುಲ ನಷ್ಟವಾಗುವುದು, ಸಜ್ಜನರ ಸಂಘದಿಂದ ದುರ್ಜನರಿಗೆ ದುಃಖ ಉಂಟಾಗುವುದು. ಅವರಾಗ ಮತ್ತೆ ಬಾಣ ಮಾನವರಿಂದ ಹೊರಗತಿಗೆ ಕುಂದು ಬಂದು ಬದುಕೋದು, ದುರ್ಮಂತ್ರಿಯಿಂದ ಭಕ್ತಿಚ್ಛೆ ನಾಶವಾದುವುದು. ಈ ಕರ್ಣನ ಮಾತಿನಿಂದ ನಿನಗೆ ಕೇಳಿ ಬರುವುದು ಮಾನವ ದ್ರವಣ. ಕೇಳಿದಿರ ಈ ಕರ್ಣನ ದುರ್ಗಣರಾಜ? ಬಿಲ್ಲ ಬಿಟ್ಟಗಳ ಪಠ್ಯದ ನನ್ನನ್ನು ನಂಬ ಸೇನಾಧ್ಯಕ್ಷನ ಮಾಡಿದರು. ನನ್ನನ್ನು ನಂಬಿ ನಾನು ಕೆಟ್ಟನ ದ್ರೋಣ ಯುದ್ಧ ಪರ್ಯಂತರ ಪಟ್ಟಿದ್ದ ಭಕ್ತನಾದ ಭುಜಬಲದ ಬಾಟ ಹೊರಗಾಮನ ಮಾತ ಬದುಕಿರಲು ಈಗ ಅಹೋ ಕುರುಬಪತಿ, ನನ್ನನ್ನು ನಂಬಿ ನೀನಾತಕ್ಕೆ ಕಡಿದೆ. ಅದು ಯಾಕೆಂದರೆ ನೀನು ಕೆಟ್ಟಿದ್ದು ಭೀಮನಿಗೆ ಇದ ಕಜ್ಜಾಯವನ್ನು ತಿನ್ನಿಸಿ ಕೈ ಕಾಲುಗಳನ್ನು ಕಟ್ಟಿಸಿ ತಾನು ಹುಡುಗಿನೊಳಗೆ ತಂದಿದ್ದಾಗಲೇ ಕೆಟ್ಟಿ. ಕುರುಬಪತಿ, ಚಟ್ಟ ಮುಖನಿಯ ಸುಖದಿಂದ ಕಪಟ ಜೂಜವನ್ನು ಆಡಿಸಿ ಆ ಪಾಂಡವರನ್ನು ಹರಣಕ್ಕೆ ಕಳಿಸಿದಾಗಲೇ ಕೆಟ್ಟಿ. ಅವೋ ರಾಜ, ಅವರ ಭಾಗವು ರಾಜ್ಯವ ಕೊಡು ಎಂದು ಗುರು ಹಿರಿಯರು ಹೇಳಿದ ಮಾತು ಮೀರಿದಾಗಲೇ ಕೆಟ್ಟಿ. ಅವೋ ರಾಜ, ಹುಕ್ಕುಡವೇ ನಿನ್ನನ್ನು ಕೆಡಿಸಿದಲ್ಲವೇ? ಅನ್ಯಾರು ಯಾರು ಕೆಡಿಸಲಿಲ್ಲವೇ ಕುರುಬಪತಿ? ಅನ್ಯಾಯವಾಗಿ ಅನ್ನನ್ನು ಮನ ಪಡೆದಿ. ಓಹೋ ಕುರುಭೂಪತಿ ಗುರುದ್ರೋಣರ, ನಿಮ್ಮ ಹಳೆ ಪುರಾಣಗಳ ತೆಗೆದರೆ ಎನ್ನ ಪ್ರಾಣಕ್ಕೆ ಬಂದ ತಂದರೆ ಮತ್ತಂತರ ನಿದ್ರ ನೀರಾಡಿಗೆ ತರದು ಎನ್ನ ಪ್ರಾಣ ಬರಿಗೊಂಡಿರುವುದು. ನಿಮ್ಮಿಗೆಯನ್ನು ತಾಚ್ಚರವಾಗಿರುವುದು. ಪಾರ್ಥನ ನಿಮ್ಮ ಮೇಲೆ ಶಪಥವನ್ನು ಮಾಡಿದರೆ ನಿಮ್ಮ ಹಳೆ ಪುರಾಣಗಳ ಬಯಲಿಗೆ ಬರುವುದು ಯಾಕಕ್ಕೆ? ಮಾಡ್ತಿದ್ರಿ ಏ ಜಗವನ್ನು ಎನ್ನ ಪ್ರಾಣ ಉಳಿತ ಉಪಾಯವನ್ನು ಮಾಡುವಂತಾಗ ದ್ರೋಣ ನಿಮ್ಮ ಪಾದ ಬಂದ ಮಂಗಳಿಗೆ ಬರೋಣಕ್ಕನ ಪ್ರಾಣ ನಿನಗೆ ವೇಳೆಗೆ ಮಕುಟ ಭಕ್ತನಾದ ಕುರುಬಪತಿ, ಭುಜ ಬಲದ ಪದ ದ್ರೋಮನ ಭಾಷೆಯ ಪ್ರತಿಕ್ರಿಯೆ ಸರಿಯಾಗದಂದು ದಿಟವಾಗಿ ತೋರಿದರೆ ನಿನ್ನ ಕರ್ಣಗಳಿಗೆ ಕಠೋರವಾಯಿತು. ಇದಕ್ಕೆ ಏನು ಮಾಡಲು ಗತಿ? ಅವೋ ಸೈತವ,